ಖುಷಿ. ಯಾಕಂದ್ರೆ ಬರೀ ಹಳ್ಳಿ ತಿನಿಸುಗಳಿಗೆ ಫೇಮಸ್ ಆಗಿದ್ದ ಹಳ್ಳಿ ಮನೆಯಲ್ಲಿ ಇವತ್ತು ವಿವಿಧ ರೀತಿಯ ಕೇಕ್ಗಳನ್ನ ಸಿದ್ಧಪಡಿಸಲಾಗಿತ್ತು. ಇದು ಮಲ್ಲೇಶ್ವರಂನ ಹಳ್ಳಿ ಮನೆಯಲ್ಲಿ ಕಂಡುಬಂದ ಡಿಫರೆಂಟ್ ಕೇಕ್ಗಳು. ಯಾವತ್ತು ನೀರ್ದೋಸೆ, ಕಡುಬು, ಹೋಳಿಗೆ, ಪತ್ರೋಡೆಗಳಂತಹ ಹಳ್ಳಿ ತಿನಿಸುಗಳು ಲಭ್ಯವಾಗ್ತಿದ್ದ ಹಳ್ಳಿ ಮನೆಯಲ್ಲಿ ಕ್ರಿಸ್ಮಸ್ ಪ್ರಯುಕ್ತ 100ಕ್ಕೂ ಹೆಚ್ಚು ವಿಧದ ಕೇಕ್ಗಳು ಕಾಣ್ತಿದ್ವು. ತುಂಬ ಟೇಸ್ಟ್ ಇದೆ, ಒಳ್ಳೆ ತುಂಬ ಖುಷಿ ಆಗ್ತಾ ಇದೆ. ಈ ಥರ ಕೇಕ್ಗೋಸ್ಕರನೇ ಒಂದು ಸಪ್ರೇಟಾಗಿ ಮಾಡಿದ್ದಾರೆ. ಈ ದಿವಸದಲ್ಲಿ ಸ್ವೀಟ್ ಸಿಗ್ತಿತ್ತು, ಸ್ವೀಟ್ಸು ಎಲ್ಲ ಸಿಗ್ತಿತ್ತು. ನಾವು ಬ್ರೇಕ್ಫಾಸ್ಟು ಆಮೇಲೆ ಲಂಚು ಇಲ್ಲೇ ಮಾಡೋದು. ಇವತ್ತು ಇದು ಹೊಸದಾಗಿ ಇದೊಂದು ಕೇಕ್ ಮಾಡ್ತಾ ಇದ್ದಾರೆ, ಅದು ಕ್ರಿಸ್ಮಸ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ರೆಗ್ಯುಲರಾಗಿ ಇಡ್ತಾರಂತೆ. ತುಂಬ ಖುಷಿ ಆಗ್ತಾ ಇದೆ, ಒಳ್ಳೆ ಟೇಸ್ಟ್ ಇದೆ. ಯುರೋಪಿಯನ್ ಟೆಕ್ನಾಲಜಿ ಬಳಸಿ ಮಾಡಲಾದ ಕೇಕ್ಗಳು, ಇಟಾಲಿಯನ್, ಫ್ರೆಂಚ್, ಓಪೆರಾ, ಸಿಗಾರ್ ಹೀಗೆ ವಿವಿಧ ಕೇಕ್ಗಳು ಇಲ್ಲಿ ಲಭ್ಯವಿದ್ದವು. ಕೇಕ್ಗಳು ಸಾಮಾನ್ಯ ಜನರ ಕೈಗೆ ಎಟಕುವ ಬೆಲೆಯಲ್ಲಿದ್ದ ಕಾರಣ ಜನ ಕೇಕ್ ಖರೀದಿಯಲ್ಲಿ ಹೆಚ್ಚು ಉತ್ಸುಕರಾಗಿದ್ರು. ಬೇಕರಿ ವರ್ಲ್ಡ್ ಈ ಸರಿ ಏನು ಮಾಡಿದೆ, ಕೇಕ್ ಫೆಸ್ಟಿವಲ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಕೇಕ್ ಫೆಸ್ಟಿವಲ್ ಅಲ್ಲಿ ಕೇಕಲ್ಲಿ ಯಾವ ಥರ ಡಿಫ್ರೆಂಟ್ ಫ್ಲೇವರ್ಸ್ ಕೊಡ್ಬೋದು, ಡಿಫ್ರೆಂಟ್ ಟೇಸ್ಟ್ ಕೊಡ್ಬೋದು. ಆಕ್ಚುಲಿ ಇವಾಗ ಈ ಸತಿ ನಾವು ಯುರೋಪಿಯನ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿಕೊಂಡು ಇಟಾಲಿಯನ್ ಕೇಕ್ಸು, ಫ್ರೆಂಚ್ ಒಪೆರಾ ಕೇಕ್ಸು, ಆಮೇಲೆ ಸಿಗಾರ್ ಕೇಕು, ಆ ಥರ ಡಿಫ್ರೆಂಟ್ ವೆರೈಟೀಸ್, ಅಬೌಟ್ 100 ವೆರೈಟೀಸ್ ಕೇಕ್ನ ಈ ಸತಿ ಮಾಡ್ತಾ ಇದ್ದೀವಿ. ಇದನ್ನ ಗ್ರಾಹಕರಿಗೆ ನಾವು ತೋರಿಸ್ಬೇಕು ಅನ್ನೋದ್ರಿಂದ ಇದು ಕೇಕ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಹಳ್ಳಿ ಮನೆ ಊಟ ಮಾಡೋಕೆ ಅಂತ ಬಂದ ಜನ ಕೇಕ್ ತಿಂದಿದ್ದಷ್ಟೇ ಅಲ್ಲದೆ ಖರೀದಿಸಿಯೂ ಖುಷಿ ಪಟ್ರು. ಸುಪ್ರೀತಾ ಜೈನ್, ಸಮಯ ನ್ಯೂಸ್, ಬೆಂಗಳೂರು.